ಹೀಗೆ ಸಿದ್ದರಾಮಯ್ಯನವರ ಪತ್ನಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ. ಇದರಿಂದ ಸಿಎಂ ಬೆಂಬಲಿಗರಿಗೆ ಆನೆ ಬಲ ಬಂದಂತಾಗಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಇದೇ ತಿಂಗಳ 25ನೇ ತಾರೀಕಿನಂದು ದೆಹಲಿ ಪ್ರವಾಸವನ್ನ ಬೆಳೆಸಿದ್ದಾರೆ. ಹಾಗಾದ್ರೆ ಈ ತೀರ್ಪಿಗೂ ಈ ಕೈಗೊಳ್ಳುವಂತ ದೆಹಲಿ ಪ್ರವಾಸಕ್ಕೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಈ ತೀರ್ಪು ಮುಖ್ಯಮಂತ್ರಿಯವರ ಮುಂದಿನ ರಾಜಕೀಯ ಭವಿಷ್ಯ ಅನ್ನುವಂಥದ್ದೇನಿದೆ, ಸೀಟ್ ಶೇರಿಂಗೋ ಪವರ್ ಶೇರಿಂಗೋ ಈ ತರದ ವಿಚಾರ, ಅದ್ರ ಮೇಲೆ ಏನಾದರೂ ಇಂಪ್ಯಾಕ್ಟ್ ಬೀರ್ಬೋದಾ? ಅಸಲಿಗೆ ನಾಡ್ದು ದೆಹಲಿಗೆ ಹೋಗ್ತಾ ಇರುವಂಥದ್ದು ಉದ್ದೇಶ ಏನು? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಸಿಎಂ ಪತ್ನಿ ಮತ್ತು ಭೈರತಿಗೆ ರಿಲೀಫ್ ಕೊಟ್ಟಾಯಿತು. ಮುಂದೇನು? ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠರಾದ್ರ ಸಿಎಂ ಸಿದ್ದರಾಮಯ್ಯ. ಮುಡಾದಿಂದ 14 ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಸಿಎಂ ಕುಟುಂಬಕ್ಕೆ ಇಡಿ ವಿಚಾರಣೆಯಿಂದ ಮುಕ್ತಿ ಸಿಕ್ಕಿದಂತಾಗಿದ್ದು, ಸುಪ್ರೀಂ ಕೋರ್ಟ್ ಕೂಡ ಅದೇ ಭಾಷೆಯಲ್ಲಿ ಇಡಿಗೆ ಚಾಟಿ ಬೀಸಿದೆ. ಇದರಿಂದ ಸಿಎಂ ಸಿದ್ದರಾಮಯ್ಯ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠರಾಗಿದ್ದಾರೆ. ಸುಪ್ರೀಂ ಆದೇಶದಂತೆ 14 ಸೈಟ್ ಅಕ್ರಮದ ಬಗ್ಗೆ ಸಿಎಂ ಪತ್ನಿಯನ್ನ ಇಡಿ ತನಿಖೆ ಮಾಡಲು ಬರೋದಿಲ್ಲ. ಆದರೆ ಇಡಿ ಈಗ ಮುಡಾದಲ್ಲಾಗಿರೋ ಒಟ್ಟಾರೆ ಜಪ್ತಿ ಮಾಡಿರೋ ಆಸ್ತಿಗಳ ತನಿಖೆಯನ್ನು ಮುಂದುವರಿಸುತ್ತೆ. ಹೀಗಾಗಿ ಮುಡಾ ಕೇಸ್ ರಾಜಕೀಯ ದುರುದ್ದೇಶ ಅಂತಿದ್ದ ಸಿದ್ದರಾಮಯ್ಯಗೆ ರಾಜಕೀಯವಾಗಿ ಆನೆ ಬಲ ಸಿಕ್ಕಿದಂತಾಗಿದೆ. ಸುಪ್ರೀಂ ತೀರ್ಪಿನ ಬಳಿಕ ಫುಲ್ ಆಕ್ಟಿವ್ ಆದ ಸಿದ್ದರಾಮಯ್ಯ ಟೀಮ್. ಮುಡಾ ಕೇಸ್ ಬಳಿಕ ಮಂಕಾಗಿದ್ದ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಫುಲ್ ಆಕ್ಟಿವ್ ಆಗಿದೆ. ಸಿಎಂ ಬದಲಾವಣೆ ಮಾಡಬೇಕೆನ್ನೋ ಸ್ವಪಕ್ಷೀಯ ವಿರೋಧಿಗಳಿಗೂ ಹಿನ್ನಡೆಯಾಗಿದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಬಗ್ಗೆ ಭಾರಿ ಚರ್ಚೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ದೆಹಲಿಯಲ್ಲೇ ಕುಳಿತು 5 ವರ್ಷ ನಾನೇ ಸಿಎಂ ಅನ್ನೋ ಸಂದೇಶ ಸಾರಿದ್ರು. ಸಿಎಂ ಮಾಡಿದ್ದ ಈ ಮಾತಿಗೆ ಸುಪ್ರೀಂ ಕೋರ್ಟ್ ಮುಡಾ ಆದೇಶದಿಂದ ಮತ್ತಷ್ಟು ಬಲ ಸಿಕ್ಕಿದೆ. ಇದೆಲ್ಲ ಒಂದು ಕಡೆಯಾದ್ರೆ ಇದೇ ಹೊತ್ತಲ್ಲೇ ಸಿಎಂ ಡಿಸಿಎಂ ದೆಹಲಿಗೆ ತೆರಳುತ್ತಿದ್ದಾರೆ. ಜುಲೈ 25ರಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ದೆಹಲಿಗೆ ತೆರಳಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಈ ಬಗ್ಗೆ ಕೈ ನಾಯಕರು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ. 25ನೇ ತಾರೀಕು ನಾನು ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. 25ನೇ ತಾರೀಕು ನಾನು ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಷ್ಟು ನನಗೆ ಗೊತ್ತು. ಮಿಕ್ಕಿದ ಪಾರ್ಲಿಮೆಂಟ್ ನಡೀತಾ ಇದೆ. ರಾಜ್ಯದಲ್ಲಿ ಯಾವುದೇ ಚೇಂಜ್ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇನ್ನು 2 ವರ್ಷ 10 ತಿಂಗಳ ಮುಖ್ಯಮಂತ್ರಿ ಇರ್ತಾರೆ. ಯಾಕೆಂದ್ರೆ ಗಟ್ಟಿಯಾಗಿ ಹೇಳ್ತೇನೆ ಅಂದ್ರೆ, ಬಿಕಾಸ್ ವಿ ಹ್ಯಾವ್ ಎಲೆಕ್ಟೆಡ್ ಹಿಮ್ ಇನ್ ದ ಲೆಜಿಸ್ಲೇಚರ್ ಪಾರ್ಟಿ. ಸಿಎಂ ಇರ್ತಾರೆ. ಅದ್ರ ಬಗ್ಗೆ ಅದಕ್ಕೂ ಈಗ ಸುಪ್ರೀಂ ಕೋರ್ಟ್ ಇದಕ್ಕೂ ಸಂಬಂಧ ಇಲ್ಲ. ಅವರು ಸುಪ್ರೀಂ ಕೋರ್ಟ್ನವರು ಇದನ್ನ ಯಾರು ಕೇಸ್ ಹಾಕಿರೋ ಅವ್ರು ಚೆನ್ನಾಗಿ ಚೀಮಾರಿಯಾಗಿ ಕಳಿಸಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ ಇಡಿಗೆ ತಪರಾಕಿ ಹಾಕಿರೋದು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಬಲ ಬಂದಂತಾಗಿದೆ. ಇದು ಸಿಎಂ ಡಿಸಿಎಂ ದೆಹಲಿ ಭೇಟಿಯ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, TV9.